ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ. ತುಂಬಾ ಸುಲಭ, ಟೆಂಪಲ್ ಸ್ಟೈಲ್. ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಮೊದಲು ಅನ್ನ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೆ. ಹಾಗೆ ಸ್ವಲ್ಪ ಎಣ್ಣೆ, ಹಾಗೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಈಗ ಇದಕ್ಕೆ 1.5 ಕಪ್ಪಷ್ಟು ಅನ್ನ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಹಾಕಿ ಮುಚ್ಚಿ 1-2 ವಿಷಲ್ ಕೂಗ್ಸಿದ್ರೆ ಆಯಿತು. ಯಾಕೆ ಅಂದರೆ ಚಿತ್ರಾನ್ನದನ್ನ ಅಂತಂದರೆ ಉದ್ರಾಗಿರಬೇಕು ಅಲ್ವಾ, ಅದಕ್ಕೋಸ್ಕರ. ಈಗ ಈ ಸೈಡು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ಬಾಣಲಿಗೆ. ಆಮೇಲಿಂದ 1-2 ಮಾವಿನಕಾಯಿ, ಹುಳಿ ಮಾವಿನಕಾಯಿ ಬರುತ್ತಲ್ಲ, ಅದನ್ನು ತುರಿದು ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ನೀವು ಪ್ರಸಾದ ಥರ ಕೂಡ ಮಾಡ್ಕೋಬಹುದು, ಈರುಳ್ಳಿ ಏನೂ ಇಲ್ಲದೆ. ಹಾಗೆ ತುಂಬ ಬೇಗ ಆಗೋಗ್ಬಿಡುತ್ತೆ. ಈ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಇದನ್ನು ಫ್ರೈ ಮಾಡಿಕೊಂಡು ಇನ್ನೊಂದು ಕಡೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ಸೂಪರಾಗಿರುತ್ತೆ ಮಾತ್ರ ಚಿತ್ರಾನ್ನ. ಈ ಥರ ಒಂದ್ಸತಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾಡಿದ ತಕ್ಷಣ ಖಾಲಿ ಆಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ, ಈಗ ಹೋಗಿತ್ತು ಹಸಿ ಸ್ಮೆಲ್ಲೆಲ್ಲ. ಈಗ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ. 1-2 ಟೇಬಲ್ ಸ್ಪೂನಷ್ಟು ಮತ್ತೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಫ್ರೈಯಿಂಗ್ ಪ್ಯಾನ್ಗೆ. ಈಗ ಇದಕ್ಕೆ ಕಡಲೆ ಬೀಜ, ನೀವು ಜಾಸ್ತಿ ಇಷ್ಟಪಡೋರು ಜಾಸ್ತಿ ಕೂಡ ಹಾಕೋಬೋದು. ಹಾಗೆ ನನಗೆ ಗೋಡಂಬಿ ಕೂಡ ಇಷ್ಟ, ಹಾಗಾಗಿ ಹಾಕ್ಕೊಂಡಿದ್ದೀನಿ, ನೀವು ಹಾಕೋಬೋದು. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಸಹ ಸೇರಿಸ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಈಗೆಲ್ಲ ಕಲರ್ ಚೇಂಜ್ ಆಗಬೇಕು. ನೋಡಿ, ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಈಗ ಇದಕ್ಕೆ 8 ಮೆಣಸಿನ್ಕಾಯಿ, ಅಂದರೆ ಗ್ರೀನ್ ಕಲರ್ದು. ಇನ್ನು ಬ್ಯಾಡಗಿ ಮೆಣಸಿನ್ಕಾಯಿ 6 ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇಂಗನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಎಲ್ಲ ಬೆಂತಾ ಇದೆ ನೋಡಿ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಈಗ ಅನ್ನನೂ ಕೂಡ ಆಗಿದೆ. ಹಾಗೆ ಅನ್ನನ ಆರಕ್ಕೆ ಬಿಟ್ಬಿಡೋಣ. ನಾನು ಅನ್ನಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಯಾಕೆಂದರೆ ಉದ್ರಾಗಿರಬೇಕು ತುಂಬಾ, ಆವಾಗಲೇ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರೋದು, ಅದಕ್ಕೋಸ್ಕರ. ಈಗ ನಾವು ಮಾವಿನಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಹಾಕಿಬಿಟ್ಟು ಅನ್ನನ ಫಸ್ಟು ಆರಕ್ಕೆ ಬಿಟ್ಬಿಡ್ತೀನಿ. ಈಗ ಅನ್ನ ಎಲ್ಲ ಆರಾದ್ಮೇಲಿಂದ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಅದ್ರ ಜೊತೆಗೆ ಉಪ್ಪು ಇನ್ನೊಂದು ಸ್ವಲ್ಪ ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆರಿದ್ಮೇಲೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ನೋಡಿ, ಇಷ್ಟೇ. ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟು ಟೇಸ್ಟಿಯಾಗಿರೋ ಚಿತ್ರಾನ್ನ ನೀವು ತಿಂದಿರೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ನಾನು 100% ಗ್ಯಾರಂಟಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟ್ರೈ ಮಾಡಿ.